ನಮಸ್ತೆ. ಲೈಫ್ ಚೇಂಜಿಂಗ್ ಹ್ಯಾಬಿಟ್ಸ್ ಬದುಕು ಬದಲಿಸುವ 21 ಅಭ್ಯಾಸಗಳು, ಸರಳ ಅಭ್ಯಾಸಗಳು, ಸುಂದರ ಬದುಕು ಬರ್ದಿರೋದು ತಾರಾ ಮಂಜುನಾಥ್. ನಿನ್ನೆ ಮೊನ್ನೆ ಓದಂತ ಚಾಪ್ಟರ್ನ ಕಂಟಿನ್ಯೂ ಮಾಡ್ತಾ ಇದೀವಿ. ಉಸಿರಾಡಿ ವಿಮುಕ್ತಗೊಳ್ಳಿ ಮುಗುಳ್ನಗಿ. ಏನ್ ಕಂಟಿನ್ಯೂ ಮಾಡ್ತಾ ಇದೀವಿ ಅಂದ್ರೆ ಈಗ ರಿಯಲ್ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಒಂದು ಉದಾಹರಣೆ, ಜೀವವನ್ನು ಉಳಿಸಿದ ಒಂದು ಉಸಿರಿನ ಕತೆ. ನಾವಿ ಸೀಲ್ಸ್ ಮತ್ತು ಟೋನಿ ರಾಬಿನ್ಸ್ಗೆ ಉಸಿರಾಟದ ಪಾಂಡಿತ್ಯದಲ್ಲಿ ತರಬೇತಿ ನೀಡಿದ ಪ್ರಸಿದ್ಧ ಲೇಖಕ ಡಾನ್ ಬ್ರೋಲೆಯವರು. ಟೋನಿ ರಾಬಿನ್ಸ್ ಬಗ್ಗೆ ಕೇಳಿರಬಹುದು, ಬಟ್ ಅವ್ರ ಗುರುಗಳು ಯಾರು ಅಂದ್ರೆ, ಬ್ರೀತಿಂಗ್ ಬಗ್ಗೆ ಹೇಳ್ಕೊಟ್ಟಿದ್ದು ಯಾರು ಅಂದ್ರೆ ಅವರಿಗೆ ಬ್ರೋಲೆ ಅನ್ನೋ ಒಬ್ರು ಕೋಚ್. ಓಕೆ, ನೋಡಿ ಈ ಏನಾಗ್ಬಿಟ್ಟಿದೆ ಗೊತ್ತಾ, ಈಗ ನಮ್ಮ ಎಷ್ಟೋ ನಮ್ಮ ಕರ್ನಾಟಕದಲ್ಲಿರೋರಿಗೆ ಅಥವಾ ಕೆಲವ್ರಿಗೆ ಎಲ್ಲ ಸೊಲ್ಯೂಷನ್ ಅವರಲ್ಲೇ ಇದೆ ಅಂತ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಭಗವಂತ ನಮಗೆ ಪ್ರಕೃತಿಯಿಂದ ನಮ್ಗೆ ಏನೇನು ಬೆಸ್ಟ್ ಕೊಟ್ಟಿದ್ದಾರೆ ಅದು ಯಾವತ್ತೂ ಪರ್ಫೆಕ್ಟ್ ಆಗಿದೆ. ಆದರೆ ನಾವು ಅಲೈನ್ ಆಗಬೇಕು. ಎಕ್ಸಾಂಪಲ್ ಏನು ಗೊತ್ತಾ, ನ್ಯೂಮರಾಲಜಿ ಪ್ರಕಾರ ಕೆಲವೊಂದು ಸಂಖ್ಯೆಗಳು ಪವರ್ಫುಲ್ ಸಂಖ್ಯೆಗಳಾಗಿರುತ್ತೆ. ಆದರೂ ಆ ಪವರ್ಫುಲ್ ಸಂಖ್ಯೆಗಳು ಯಾಕೆ ಪೇನ್ ಅನುಭವಿಸುತ್ತೆ ಅಂದರೆ ಅದಕ್ಕೆ ಎಲ್ಲ ರೀಸನ್ಸ್ ಇದೆ. ಕರ್ಮ, ಕಾನ್ಷಿಯಸ್ನೆಸ್ ಇಲ್ಲದೆ ಇರೋದು ಎಲ್ಲ ರೀಸನ್ಸ್ ಇದೆ. ಅದರ ಜೊತೆಗೆ ಆ ಗ್ರಹ ಏನಿದೆ, ಆ ಗ್ರಹ ಮಿಕ್ಕ 9 ಗ್ರಹದಲ್ಲಿ 8 ಗ್ರಹ, ಒಂದು ಗ್ರಹ ಇನ್ನ 8 ಗ್ರಹದ ಜೊತೆ ಅಲೈನ್ ಆಗಿರ್ಬೇಕು. ಆಗ ನಾವು ಪವರ್ಫುಲ್ ಆಗಿರ್ತೀವಿ. ಒಂದೊಂದು ಗ್ರಹಗಳ ಜೊತೆ ಡಿಫ್ರೆಂಟ್ ಇದ್ದಾಗ ನಮ್ಮ ನಂಬರ್ ಎಷ್ಟೇ ಸ್ಟ್ರೆಂತ್ ಇದ್ರೂ ನಾವು ಏನಾದರೂ ಒಂದು ಪ್ರಾಬ್ಲಮ್ ಫೇಸ್ ಮಾಡಬೇಕಾಗತ್ತೆ ನ್ಯೂಮರಾಲಜಿ ಪ್ರಕಾರ. ಓಕೆ, ಇನ್ ಕರ್ಮ, ಅಧ್ಯಾತ್ಮ ಎಲ್ಲ ಬಿಟ್ಟು ಹೇಳ್ತಾ ಇದ್ದೀನಿ. ಹಾಗೇನೆ ನಮಗೆ ಭಗವಂತ ಕೊಟ್ಟಿರೋಂಥ ಉಸಿರಾಟದಲ್ಲೂ ಕೂಡ ಅದನ್ನ ಹೇಗೆ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ಹೇಳಿ ನಾವು ತಿಳ್ಕೊಂಡು, ಅರ್ಥ ಮಾಡ್ಕೊಂಡು, ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಎಷ್ಟೊಂದಕ್ಕೆ ಅದು ಪರಿಹಾರ ಕೊಡುತ್ತೆ. ಓಕೆ, ಸೊ ಈಗ ಡಾನ್ ಬ್ರೋಲೆ ಅವರು ಏನು ಹೇಳ್ತಾರೆ ಅಂದರೆ, ಪ್ರಜ್ಞಾಪೂರ್ವಕ ಉಸಿರಾಟ ಮೂಲಕ ಅನೇಕ ಮನಸ್ಸಿನ ಆಘಾತವನ್ನು ಗುಣಪಡಿಸಿದ್ದಾರೆ. ತಮ್ಮ ಅತಿ ಕಷ್ಟದ ಕ್ಷಣದಲ್ಲಿ ಅವರು 30 ನಿಮಿಷಗಳ ಪ್ರಜ್ಞಾಪೂರ್ವಕ ಉಸಿರಾಟವನ್ನು ಆಚರಿಸಿದರು. ಉಸಿರಾಟವೇ ನನ್ನ ಸ್ವಾತಂತ್ರ್ಯ, ಚಿಕಿತ್ಸೆ ಮತ್ತು ದೇವರಾಗಿದೆ. ಎಲ್ಲರೂ ಹೇಳಿ, ಡೀಪಾಗಿ ಬ್ರೀತಿಂಗ್ ತಗೊಳ್ಳಿ, ರಿಲೀಸ್. ಉಸಿರಾಟವೇ ನನ್ನ ಸ್ವತಂತ್ರ, ಉಸಿರಾಟವೇ ನನ್ನ ಸ್ವಾತಂತ್ರ್ಯ, ಚಿಕಿತ್ಸೆ ಮತ್ತು ದೇವರಾಗಿದೆ. ಐ ಲವ್ ಮೈ ಬ್ರೀತಿಂಗ್, ನಾನು ಕಾನ್ಷಿಯಸ್ ಇಂದ ಬ್ರೀತ್ ಮಾಡ್ತೀನಿ ಅಂತ ಹೇಳ್ಕೊಳ್ಳಿ. ಸೊ ಇದು ನಮಗೆ ಒಂದು ಪ್ರಸಿದ್ಧವಾದ ಮಾತು. ಅಂದರೆ ಇವರ ಬ್ರೆತ್ ವಾಕಲ್ಲಿ ಇದನ್ನು ಹೇಳಿಸ್ತಾರೆ. ಅಂದರೆ ಬ್ರೀತಿಂಗ್ ಇಸ್ ಮೈ ಫ್ರೀಡಮ್ ಅಂತ. ಅಂದರೆ ನಮಗೆ ಸ್ವತಂತ್ರ, ನಿಜವಾದ ಸ್ವಾತಂತ್ರ್ಯ ಕೊಡೋದು ಉಸಿರಾಟ, ಆ್ಯಂಡ್ ಅದೇ ನಿಜವಾದ ಹೀಲಿಂಗ್ ಆ್ಯಂಡ್ ಚಿಕಿತ್ಸೆ ಕೂಡ. ಹಾಗಾಗಿ ಅವರು ಲಕ್ಷಾಂತರ ಜನರಿಗೆ ಈ ಶಾಂತಿಯ ಮಾರ್ಗವನ್ನು ತೋರಿಸಿದ್ದಾರೆ. ಪ್ರತಿದಿನ ಹೇಗಿದ್ದನ್ನು ಅಳವಡಿಸ್ಕೋಬೇಕು, ಪ್ರತಿದಿನ ಬೆಳಗ್ಗೆ ಮೊಬೈಲ್ ನೋಡೋದಕ್ಕೂ ಮುಂಚೆ ದೀರ್ಘವಾಗಿ 3 ನಿಮಿಷಗಳ ಕಾಲ ಉಸಿರಾಡಿ. ದಿನಕ್ಕೆ ಒಮ್ಮೆಯಾದರೂ ಮೂಗಲ್ಲಿ ಉಸಿರು ತಗೊಂಡು ಬಾಯಿಂದ ಅಂತ ರಿಲೀಸ್ ಮಾಡಿ, ಅಂತ ರಿಲೀಸ್ ಮಾಡಿ. ಹಾಗೆ ಮಲಗುವ ಮುನ್ನ ಒಂದು ಸುಮಧುರವಾದ ಸಂಗೀತ ಅಥವಾ ಮ್ಯೂಸಿಕ್ನ ಹಾಕ್ಕೊಂಡು ಮುಗುಳ್ನಗುತ್ತಾ ನಿಮ್ಮ ಒಂದು ಕೈನ ಹೃದಯದ ಮೇಲೆ ಇಟ್ಟು, ಒಂದು ಕೈನ ಹೊಟ್ಟೆ ಮೇಲಿಟ್ಟು ಉಸಿರಾಟ ಆಡಿ. ವಿಶೇಷ ಸೂಚನೆ ಏನಂದರೆ, ನೀವು ಹೊಸ ಜಾಗಕ್ಕೆ ಹೋದಾಗಲೆಲ್ಲ ಒಂದು ಬಾರಿಗೆ ದೀರ್ಘವಾಗಿ ಉಸಿರಾಡಿ. ನಾಡಿ ಚಿಕಿತ್ಸೆ ಆಗಿರ್ಬೋದು ಅಥವಾ ಕೆಲವೊಂದು ಇದೆ ಆಯಿತಾ, ನಾಡಿ ಇದರಲ್ಲಿ ನೋಡೋ ಅಂಥದ್ದು. ನಾವು ಯಾವುದಾದ್ರೂ ಒಂದು ಪ್ಲೇಸಿಗೆ ಹೋಗಿರ್ತೀವಿ ಅಂದ್ಕೊಳ್ಳಿ, ಕೆಲಸ ತಗೊಳ್ಳೋ ಅಂಥ ಪ್ಲೇಸ್ಗಳಿಗೆ ಹೋದಾಗ ಮೂಗನ್ನ ನೀವು, ಮೂಗು ಹೊಳ್ಳೆಗಳಿದೆಯಲ್ಲ, ನಾಸ್ಟ್ರಲ್, ಅದನ್ನು ನೀವು ಈಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಉಸಿರು ತಗೊಳ್ತೀರಾ. ಈಗ ನೀವು ಮಾಡಿ ಇದನ್ನು, ಲೆಫ್ಟ್ ಹೊಳ್ಳೆನ ಕ್ಲೋಸ್ ಮಾಡಿ ಉಸಿರಾಡಿ. ಕ್ಲಿಯರ್ ಇದೆಯಾ? ಯಾರಿಗಾದ್ರೂ ರೈಟ್ ಮೂಗು ಕಟ್ಟದಂಗಿದೆಯಾ? ಓಕೆ, ಈಗ ರೈಟ್ ಮೂಗು ಹೊಳ್ಳೆನ ಕ್ಲೋಸ್ ಮಾಡಿ ಲೆಫ್ಟಿಂದ ಉಸಿರಾಡಿ ದೀರ್ಘವಾಗಿ. ಹಾಂ, 2ರಲ್ಲಿ 2 ಈಕ್ವಲ್ ಆಗಿ ಯಾರಿಗಿದೆ ಅಂತ ಮೆಸೇಜ್ ಕಮೆಂಟ್ ಮಾಡಿ. ನನಗೆ ಲೆಫ್ಟ್ ವೀಕ್ ಇದೆ ಅಥವಾ ರೈಟ್ ವೀಕ್ ಇದೆ ಅಂತ ಕಮೆಂಟ್ ಮಾಡಿ. ಏನು ಗೊತ್ತಾ, ರೈಟ್ ವೀಕ್ ಇದ್ದರೆ ಸೂರ್ಯನಾಡಿ ಕ್ಲೋಸ್ ಇದೆ, ಲೆಫ್ಟ್ ವೀಕ್ ಇದ್ದರೆ ಚಂದ್ರನಾಡಿ ಕ್ಲೋಸ್ ಇದೆ. ಯಾವಾಗ ನಮಗೆ ಸೂರ್ಯನಾಡಿ ಕಟ್ಕೊಳ್ಳುತ್ತೆ, ತುಂಬ ಹೀಟ್ ಜಾಸ್ತಿ ಆಗಿದೆ ಅಂದರೆ ಕೋಲ್ಡ್ ಜಾಸ್ತಿ ಆಗಿದೆ ಅಂತ, ಯಾವಾಗ ಲೆಫ್ಟು ಮೂಗು ಕಟ್ಕೊಳ್ಳುತ್ತೆ ಆವಾಗ ನಮಗೆ ಹೀಟ್ ಜಾಸ್ತಿ ಆಗಿದೆ ಅಂತ. ಆ್ಯಂಡ್ ನೀವು ಯಾವುದಾದ್ರೂ ಕೆಲ್ಸಕ್ಕೆ ಹೋಗಬೇಕಾದ್ರೆ ಈ ಕೆಲಸ ನಮಗೆ ಆಗುತ್ತಾ, ಇದು ಒಳ್ಳೆಯದಾ ಅಂತ ಚೆಕ್ ಮಾಡೋಕ್ಕೆ, ಆ ಕೆಲಸಕ್ಕೆ ಎಂಟ್ರಿ ಆಗಬೇಕಾದ್ರೆ ನೀವು ಚೆಕ್ ಮಾಡ್ಕೊಬೋದು. ಯಾವ ಮೂಗಿನ ಒಂದು ಹೊಳ್ಳೆಯಲ್ಲಿ ಉಸಿರಾಟ ಚೆನ್ನಾಗಿ ಆಗ್ತಾ ಇದೆ, ಆ ಕೆಲಸ ಓಕೆ, ನೀವು ಹೋಗಬಹುದು ಅನ್ನೋ ಸೂಚನೆ.
ಅದನ್ನೇ ನಾನು ಹೇಳ್ತಿರೋದು, ಪ್ರಕೃತಿ ಸೂಚನೆಗಳನ್ನು ನಮ್ಮೊಳಗೆ ಇಟ್ಟಿದ್ದಾನೆ. ಆ ಸೂಚನೆಯನ್ನು ಗುರುತಿಸಿ ಗಮನಿಸಿ ಅಬ್ಸರ್ವ್ ಮಾಡೋ ಶಕ್ತಿ ನಾವು ಡೆವಲಪ್ ಮಾಡ್ಕೊಬೇಕು. ಸೊ ಪ್ರತಿದಿನ ಈ ಥರ ಹೇಳಿ, ಪ್ರತಿ ಉಸಿರಿನೊಂದಿಗೆ ನಾನು ನನ್ನ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದೀನಿ. ಉಸಿರೇ ನನ್ನ ಶಕ್ತಿಯಾಗಿದೆ, ಅದು ನನಗೆ ಶಾಂತಿಯನ್ನು ತರುತ್ತದೆ. ಇದನ್ನು ಜಾಗರೂಕತೆಯಿಂದ ಹೇಳಿ. ನಿಮ್ಮ ನರಮಂಡಲದ ಬದಲಾವಣೆಯನ್ನು ಗಮನಿಸಿ. ಸೊ ಇದನ್ನು ಏನು ಹೇಳ್ಕೋಬೇಕು, ನಿಮಗೆ ಶಾಂತಿ ದೊರಕಲು ನಿಮಗೆ ಒಳ್ಳೆಯ ಮಾರ್ಗದರ್ಶನ ನೀಡುವ ಗುರು ಅಥವಾ ಕೋರ್ಸ್ ಬದಲಾಗಿ ಜಾಗೃತೆಯಿಂದ ಪ್ರಜ್ಞಾಪೂರ್ವಕವಾಗಿ ಉಸಿರಾಡುವ ಅವಶ್ಯಕತೆ ಇದೆ. ಅಂದರೆ ಇವತ್ತು ನೋಡಿ, ನಾನೇ ಹೇಳಿರೋದು ಅಂದರೆ ಏನು ಗೊತ್ತಾ, ನೀವು ಉಸಿರಾಟದಲ್ಲೇ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ನಮ್ಮ ಕ್ಲಾಸಲ್ಲಿರೋರು ಒಂದು ಕಮೆಂಟ್ ಮಾಡಿ, ಮ್ಯಾಮ್ ನಾನು ಪುಸ್ತಕಗಳ ಪರಿವರ್ತನೆ ನೋಡ್ತಾ ಇದ್ದೆ, ಈಗ ನಿಮ್ಮ ಕ್ಲಾಸಿಗೆ ಜಾಯ್ನ್ ಆಗಿದ್ದೀನಿ. ಪುಸ್ತಕಗಳಿಂದ ಪರಿವರ್ತನೆಯಲ್ಲಿ ಬರೋದು ಬಟ್ ಕ್ಲಾಸಲ್ಲಿ ಹೇಳೋದು ಎಷ್ಟು ಡಿಫ್ರೆನ್ಸ್ ಇದೆ. ಪುಸ್ತಕದ ಪರಿವರ್ತನೆಯಿಂದ ನೀವೇನು ಸಂಪಾದನೆ ಮಾಡ್ತಾ ಇದ್ದೀರಾ, ಕ್ಲಾಸಲ್ಲಿ ಏನು ಸಂಪಾದನೆ ಮಾಡ್ತಿದ್ದೀರಾ ಅಂತ ಒಂದು ದಯವಿಟ್ಟು ಕಮೆಂಟ್ ಹಾಕಿ. ಯಾಕಂದರೆ ಇಲ್ಲಿ ನಾನು ಏನೇ ಹೇಳಿದ್ರು ಉಸಿರಾಟ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ನೀವು ಪ್ರಾಕ್ಟೀಸ್ ಮಾಡ್ತೀರಾ, ಬಟ್ ಅದನ್ನು ನಿರಂತರವಾಗಿ ಸಬ್ಕಾನ್ಷಿಯಸ್ಗೆ ಫೀಡ್ ಮಾಡೋದಕ್ಕೆ ನಮಗೆ ಜಾಗೃತವಾಗಿ ತಿಳ್ಕೊಳ್ಳೇಬೇಕಾಗತ್ತೆ. ಒಂದು ಗುರು ಅಥವಾ ಒಂದು ಕೋಚ್ ಅವಶ್ಯಕತೆ ಇದೆ. ನನ್ನ ಲೈಫಲ್ಲಿ ಅದು ಯಾವುದು ಮಾಡ್ಕೊಂಡಿಲ್ಲ ಅಂದಿದ್ರೆ ಇವತ್ತು ನಾನು ಹೇಗಿರ್ತಿದ್ನೋ ನನಗೂ ಗೊತ್ತಿಲ್ಲ ಅಲ್ವಾ. ಸೊ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಹಿಂದೆ ಯಾರೆಲ್ಲ ಇವತ್ತು ಜೀವನದಲ್ಲಿ ಏನೋ ಒಂದು ದೊಡ್ಡ ಮಟ್ಟದಕ್ಕೆ ಒಂದು ಕೈ ಹಾಕ್ತಿದ್ದಾರೆ ಅಥವಾ ಸಾಧನೆ ಮಾಡಿದ್ದಾರೆ, ಮಾಡ್ತಿದ್ದಾರೆ, ಯಾರೋ ಒಂದು ಕಾನ್ಸ್ಟೆಂಟಾಗಿ ಏನೋ ವರ್ಕ್ ಮಾಡ್ತಿದ್ದಾರೆ, ಏನೋ ಅವ್ರ ಲೈಫಲ್ಲಿ ಬೇಕಾದಂಥ ಚಿಕ್ಕ ಸಕ್ಸಸ್ ಅವ್ರು ಪಡ್ಕೊಳ್ತಿದ್ದಾರೆ ಅಂದರೆ ಅವ್ರ ಹಿಂದೆ ಒಂದು ಗುರು ಅಥವಾ ಮೆಂಟರ್ ಇದ್ದೇ ಇರ್ತಾರೆ. ಯಾಕಂದರೆ ಉಸಿರಾಟ ಆಡೋದು ಎಲ್ರಿಗೂ ಗೊತ್ತು, ಆದರೆ ಇಷ್ಟೆಲ್ಲ ಡೀಪಾಗಿ ಹೇಗೆ ಮಾಡೋದು, ಹೇಗೆ ಮಾಡಿಸೋದು ಆ್ಯಂಡ್ ಬ್ಲಾಕೇಜಸ್ ಹೀಲ್ ಮಾಡ್ಕೊಳ್ಳೋಕೆ ಅವಶ್ಯಕತೆ ಇದೆ ಅಲ್ಲ. ಹಾಗಾಗಿ ಅದೆಲ್ಲದಕ್ಕೂ ಹೋಗೋಕ್ಕೆ ಮುಂಚೆ ನೀವು ಅಟ್ಲೀಸ್ಟ್ ನೀವು ಕೋರ್ಸ್ಗೆ ಹೋಗಿಲ್ಲ ಅಂದರೂ, ಕೋಚ್ನ ನೀವು ಇಟ್ಕೊಳ್ಳಿಲ್ಲ ಅಂದ್ರೂ ಉಸಿರಾಟನಾದರೂ ಆಡಿ, ಓಕೆ, ಸರಿಯಾಗಿ ಕಾನ್ಷಿಯಸ್ನೆಸ್ಸಿಂದ. ಹಾಗಾಗಿ ಈಗ ಇದನ್ನು ಓದ್ತಾ ದೀರ್ಘವಾಗಿ ಒಮ್ಮೆ ಉಸಿರಾಡಿ ಗಮನಿಸಿ. ಈ ಕ್ಷಣ ಶಕ್ತಿ ನಿಮ್ಮನ್ನು ಆವರಿಸುತ್ತದೆ. ಯಾಕಂದರೆ ಇನ್ನು ಮುಂದೆ ನೀವು ಶಾಂತಿಯನ್ನು ಹುಡುಕುವುದನ್ನು ಬಿಟ್ಟು ನೀವು ನಿಮ್ಮನ್ನು ಹುಡುಕುವ ಹಾಗೆ ನಿಮ್ಮ ಉಸಿರಾಟ ಮಾಡಬಲ್ಲದು. ಸೊ ನನ್ನ ಅಳವಡಿಕೆ ಮತ್ತು ಕಲಿಕೆ ಅಂತ ಬಂದಾಗ ನಾನು ಯೋಗ ತರಬೇತಿಗೆ ಹೋಗೋ ತನಕ ನಿಜವಾಗ್ಲೂ ಉಸಿರಾಟದ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಆನೆಗೆ ಯಾಕೆ ಆಯಸ್ಸು ಕಡಿಮೆ ಆಯಸ್ಸು ಆನೆ ಯಾಕೆ ಆಯಸ್ಸು ಆಮೆಗೆ ಯಾಕೆ ಆಯಸ್ಸು ಜಾಸ್ತಿ ಅಂತ ಗೊತ್ತಿರಲಿಲ್ಲ. ಓಕೆ, ಪ್ರಾಣಾಯಾಮ ಬಗ್ಗೆ ನಾನು ತಿಳ್ಕೊಬೇಕಾದ್ರೆ ಯೋಗದಲ್ಲಿ ನನ್ನ ಯೋಗ ಗುರುಗಳಿಂದ ನಂಗೆ ಗೊತ್ತಾಗಿದ್ದು, ಸಂಕ್ಷಿಪ್ತವಾಗಿ ಉಸಿರಾಟದ ಬಗ್ಗೆ ನಾನು ಕಲಿತಾಗ ನನಗೆ ಗೊತ್ತಾಗಿದ್ದು ಉಸಿರಾಟ ಅಂದರೆ ನಿಜವಾಗ್ಲೂ ಏನು ಅಂತ ಅರ್ಥ ಆಗಿದ್ದೆ ನನಗೆ ಯೋಗದ ತರಬೇತಿಯಲ್ಲಿ. ಮಾಮೂಲಿ ಯೋಗ ಕ್ಲಾಸ್ ಅಲ್ಲ, ಕೋರ್ಸ್ ಮಾಡಿಕೊಂಡಾಗಲೇ ನನಗೆ ಗೊತ್ತಾಗಿದ್ದು. ಬಿಕಾಸ್ ಇನ್ ಡೀಪ್ ಇರುತ್ತೆ ನಾಲೆಜ್ ಅದರಲ್ಲಿ. ಅವತ್ತಿಂದ ನಾನು ನನ್ನ ಉಸಿರಾಟದ ಮೇಲೆ ಗಮನ ಹರಿಸ್ತೀನಿ. ಉಸಿರು ಒಳಗೆ ಎಳ್ಕೊಳ್ಳುವಾಗ ನನ್ನ ಹೊಟ್ಟೆ ಮುಂದೆ ಬರ್ತಾ ಇದೆಯಾ ಅಂತ ಕಾನ್ಷಿಯಸ್ಸಲ್ಲಿ ಇರ್ತೀನಿ. ಅದು ಇವಾಗ ಇವಾಗ ನಾನು ಉಸಿರು ಒಳಗಡೆ ಹೋದ ತಕ್ಷಣ ಆಟೋಮೆಟಿಕ್ಕಾಗಿ ಹೊಟ್ಟೆ ಮುಂದೆ ಬರ್ತಿದೆ. ಮುಂಚೆ ಗಮನಿಸ್ತಾ ಇದ್ದೆ ಹೆಂಗಾಗ್ತಿದೆ ಅಂತ, ಈಗ ಗೊತ್ತು ನನಗೆ ಅದು ಉಸಿರಾಟ ಹಂಗೆ ಬರ್ತಾ ಇದೆ ಅಂತ. ಸೊ ನಮ್ಮ ಹೊಟ್ಟೆ ಬಲೂನ್ ಅಂತೆ ಊದಬೇಕು, ಉಸಿರು ಹೊರಗೆ ಬಿಡಬೇಕಾದ್ರೆ ಬಲೂನ್ ಹೇಗೆ ಉಸಿರು ಬಿಡಬೇಕಾದ್ರೆ ಬಲೂನ್ ಕಡಿಮೆ ಆಗುತ್ತೋ ಆ ರೀತಿ ಹೊಟ್ಟೆ ಹಿಂದಕ್ಕೆ ಹೋಗಬೇಕು. ಅದೇ ನಿಜವಾದ ಉಸಿರಾಟ ಕ್ರಿಯೆ. ಹಾಗೆ ಎಷ್ಟು ನಿಧಾನವಾಗಿ ಉಸಿರಾಡ್ತೀವೋ ಅಷ್ಟು ಭಾವನಾತ್ಮಕವಾಗಿ ಸಮಾಧಾನವಾಗಿರ್ತೀವಿ. ಮತ್ತು ನಮ್ಮ ಆಯಸ್ಸು ಕೂಡ ಹೆಚ್ಚಾಗುತ್ತೆ. ಇದನ್ನು ನೀವು ಗಮನಿಸಿ. ಆತಂಕ, ಕೋಪ, ಈ ರೀತಿಯಾದಂತಹ ನಕಾರಾತ್ಮಕ ಭಾವನೆಗಳು ಇದ್ದಾಗ ನಿಮ್ಮ ಉಸಿರಾಟದ ವೇಗ ಅಧಿಕವಿರುತ್ತದೆ. ದೇವಸ್ಥಾನಗಳಲ್ಲಿ ಹಾಗೂ ಧ್ಯಾನ ಮಾಡುವಾಗ ಉಸಿರಾಟ ನಿಧಾನವಾಗಿರುತ್ತದೆ. ಇದನ್ನು ನೀವು ಹೇಗೆ ಮಾಡಬೇಕು ಅಂದರೆ ನಾನು ಹೆಂಗೆ ಮಾಡಿಕೊಂಡೆ ಅಂದರೆ 1 ಅವರ್ಗೂ ಅಲಾರಾಮ್ ಇಟ್ಕೊಂಡು ನಾನು ಅಲಾರಾಮ್ ಹೊಡಿತಾ ಇದ್ದಂಗೆ ನಾನು ಸರಿಯಾಗಿ ಉಸಿರಾಡಬೇಕು ಅಂತ ಗಮನಿಸ್ತಾ ಇದ್ದೆ. ಆ ಥರ ನಾನು ಪ್ರಾಕ್ಟೀಸ್ ಮಾಡಿಕೊಂಡು ಬಂದೆ. ಸೊ ಪ್ರಾಣಕ್ಕೂ ವ್ಯಾಯಾಮ ಅವಶ್ಯಕತೆ ಇದೆ. ಸೊ ಹಾಗಾಗಿ ಪ್ರಾಣಾಯಾಮ ಮಾಡಿ ಉಸಿರಾಡಿ ಉಸಿರಿನ ನಿಜವಾದ ಆನಂದವನ್ನು ಅನುಭವಿಸಿ. ಸೊ ಡೀಪಾಗಿ ಏನೇನು ಅರ್ಥ ಆಯಿತು, ಎಷ್ಟು ಜನಕ್ಕೆ ಉಸಿರಾಟದ ಮೇಲೆ ಕಾನ್ಷಿಯಸ್ನೆಸ್ ಬಂದಿದೆ ಅನ್ನೋದನ್ನು ನೋಡಿ. ಅದೇ ಥರ ನಾವು ನಡಿಬೇಕಾದ್ರೆ ಒಂದೊಂದು ಹೆಜ್ಜೆ ಇಡಬೇಕಾದ್ರೂ ಕೂಡ ನಾವು ಕಾನ್ಷಿಯಸ್ನೆಸ್ ವಾಕಿಂಗ್ ಅಂತೀವಲ್ಲ, ಆ ಕಾನ್ಷಿಯಸ್ನೆಸ್ ವಾಕಿಂಗ್ ಮಾಡಬೇಕಾದ್ರೂ ಉಸಿರಾಟದ ಮೇಲೆ ಗಮನ ಕೊಟ್ಟರೆ ಅದು ಉಸಿರಾಟ ಪ್ಲಸ್ ವಾಕಿಂಗ್ ಎರಡೂ ಸೇರಿ ಕಾನ್ಷಿಯಸ್ನೆಸ್ ಬ್ರೀತಿಂಗ್, ಕಾನ್ಷಿಯಸ್ನೆಸ್ ವಾಕಿಂಗ್ ಅಟ್ ಎ ಟೈಮ್ ಮಾಡಿದಾಗ ಇನ್ನಷ್ಟು ಪವರ್ಫುಲ್ಲಾಗಿ ನಮಗೆ ವರ್ಕ್ ಆಗುತ್ತೆ. ಸೊ ಏನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್.
ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ ಮ್ಯಾಮ್. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.